ನಿನ್ನ ಇಚ್ಛಾನುಸಾರವಾಗಿ ತಿರುಗಾಡ್ತೀಯಲ್ಲ, ಆಗ ಮುದುಕನಾದ ನಿನ್ನ ಕೈಗಳನ್ನು ಕಟ್ಟಲಾಗಿ ಮತ್ತೊಬ್ಬರಿಂದ ಕಟ್ಟಲ್ಪಟ್ಟು ನಿನಗೆ ಇಷ್ಟವಿಲ್ಲದ ಜಾಗಕ್ಕೆ ಕಡ್ಡಾಯವಾಗಿ ಎಳೆಯಲ್ಕೊಂಡಿ. ಪ್ರಿಯ ಮಕ್ಕಳೇ, ಈಗಲೇ ನಾವು ಓದುವೆಂಬ ಬೆಟ್ಟಕ್ಕೆ ಹೋಗೋಣ. ಪ್ರಿಯರೇ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ನಿಮಗೆ ಸರ್ವ ಅಧಿಕಾರ ಕೊಟ್ಟಿರುತ್ತೇನೆ. ನೀವು ಲೋಕದ ಎಲ್ಲ ಕಡೆಗಳಲ್ಲಿಯೂ ಚದರಿ ಹೋಗಿ ಸರ್ವ ಜಾತಿ ಜನಾಂಗಗಳಿಗೆ ಬೋಧಿಸಿ, ಪಿತನ ಸುತನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಅವರಿಗೆ ಜ್ಞಾನ ಸ್ನಾನ ಕೊಟ್ಟು ನಾನು ನಿಮಗೆ ಆಜ್ಞಾಪಿಸಿದವುಗಳನ್ನು ಅವರು ನಡೆಸಿಕೊಂಡು ಬರುವ ಹಾಗೆ ಅವರಿಗೆ ಪಾಠಿಸಿರಿ. ಈಗೋ ಲೋಕದ ಪರ್ಯಂತರ ನಾವು ನಿಮ್ಮ ಸಂಗಡ ಅನುದಿನವೂ ಇರುತ್ತೇವೆ. ಯಾರಾದರೂ ಇದನ್ನು ವಿಶ್ವಾಸಿಸಿ ಜ್ಞಾನ ಸ್ನಾನ ಹೊಂದಿ ತನ್ನ ವಿಶ್ವಾಸಕ್ಕೆ ತಕ್ಕ ಪುಣ್ಯಗಳನ್ನು ಮಾಡಿಕೊಂಡು ಬಂದರೆ ಅವನು ಮೋಕ್ಷ ರಾಜ್ಯವನ್ನು ಹೊಂದುವನು. ಆದರೆ ವಿಶ್ವಾಸದ ಹೋಗುವವನು ಮೋಕ್ಷಗತಿ ತಪ್ಪಿ ನಿತ್ಯ ಆಜ್ಞೆಗೆ ಒಳಗಾಗುವನೆಂದು ನಾನು ನಿಮಗೆ ಹೇಳುತ್ತೇನೆ. ನಮ್ಮ ಪಿತನಾದವರು ತಮ್ಮ ಅಪರಿಮಿತ ಜ್ಞಾನದಿಂದ ನೇಮಿಸಿ ಆಡಿಕೊಂಡು ಬರುವ ಸಂಗತಿಗಳನ್ನು ವಿಚಾರಿಸುವುದು ನಿಮ್ಮ ಕೆಲಸವಲ್ಲ. ನಿಮ್ಮ ಮೇಲೆ ಚಿತ್ತರಿಸಿ ಬರುವ ಪವಿತ್ರಾತ್ಮವನ್ನು ಇನ್ನು ಸ್ವಲ್ಪದೊಳಗೆ ಪಡೆದು ಯೆರೂಸಲೇಮಿನ ನೀವು ಸಮಾರ್ಯ ದೇಶಗಳಾದ್ಯಂತದಲ್ಲಿಯೂ ಲೋಕಾಂತದವರೆಗೂ ನಮಗೆ ಸಾಕ್ಷಿಗಳಾಗಿರುವಿರಿ. ಆಮೇನ್. ಅವರು ಎಕ್ಸ್ಟೆನ್ಷನ್ ನೀವು ಅಂತರಿಕ್ಷವನ್ನು ನೋಡುತ್ತಾ ಕ್ರಾಂತಿಗೊಂಡಿರುವುದೇನು? ನೋಡಿ ಸತ್ಯ ಒಬ್ಬರೇ ಜಗತ್ತಿನ ಮನೋಭಿಪ್ರಾಯವೇ ಅಭಿಪ್ರಾಯವಾಗುತ್ತದೆ. ಅವರು ತಮ್ಮ ವರದಿಂದ ಪಾಲಿಸುವುದು ಒಂದು ದೊಡ್ಡ ಅಭಿಪ್ರಾಯವಾಗುತ್ತದೆ. ಆದ್ದರಿಂದ ತಮ್ಮ ಸ್ಥಳಕ್ಕೆ ಇವರೇ ಬರುತ್ತದೆ, ಸೈನ್ಯಗೊಳಿಸಿದೆ. ಅಧ್ಯಕ್ಷರೇ, ನಮ್ಮ ಜನರಿಂದ ಸೈನ್ಯದಲ್ಲಿ ನಿಮಗೆ ಬೇಕಾದ ಜತೆ ಪಟ್ಟಿದ್ದೀವಿ. ಆದರೆ ನಮ್ಮ ಇಷ್ಟದಂತೆ ಇವರೇ ಬರುತ್ತದೆ. ಇವರು ಶಿಕ್ಷೆ ಮಾಡುತ್ತೀವಿ. ಮಹಾಪ್ರಭುವೇ, ನನ್ನ ಅಪರಾಧವನ್ನು ಶಾಲೆಗೆ ಗಮನಿಸಿದರೆ ಇನ್ನೆಂದಿಗೂ ಇಂಥ ತಪ್ಪು ಮಾಡಲಾಗಲ್ಲ ಸ್ವಾಮಿ.
ಅಖಿಲವಾಗಿ ಎಲ್ಲ ಮನದೊಡಗಿದ್ದಾಗಿದೆ ಕ್ಷಣರು ನುಡಿಯ ಶೋಕ ಮಾಡಲಿ ಮಗಳೇ. ಅಮ್ಮ ನಾನು ನಿನ್ನಗೆ ಎತ್ತರಾಗಬೇಕು. ಆದರೆ ಏನ್ ಮಾಡಿ ನಿನ್ನ ಪುರುಷರು ಮಾಡಿದ ದುಷ್ಟ ಕೃತ್ಯಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ಅದನ್ನು ತಪ್ಪಿಸಲು ಯಾರಿಗೂ ಸಾಧ್ಯವಿಲ್ಲ. ಸುಗುಣ ಶಿಲಾವನ್ನು ನೋಡಿ ನಿನ್ನ ಪುರುಷನಿಗೆ ಮಾಡಾಗ ತಪ್ಪಿಸುತ್ತೇನೆ. ನನ್ನ ಪ್ರಿಯೋಡಮತಿಗೆ ಈಕೆ ನನಗೆ ನೆಟ್ಟರಾಗಬೇಕು. ಈಕೆ ಲಾಭ ಮಾಡಿ ಆತನಿಗೆ ನಾನು ತಪ್ಪಿಸುತ್ತೇನೆ. ಅದರಿಂದ ಬಹು ದೂರದ ಸಾರಿತು ಸಾಯುವ ಪರ್ಯಂತರ ನಮ್ಮ ಅರಮನೆ ಮಧ್ಯದಲ್ಲಿ ಚಿನ್ನದ ಚೌಕಟ್ಟು ಬಂದಿದ್ದೇನೆ. ಸರಿ ಹಾಗಾದ್ರೆ ನಡೆಯಿರಿ. ನಾವೆಲ್ಲರೂ ಮತ್ತು ನಮ್ಮ ರಾಷ್ಟ್ರದ ಕಡೆಯವರ ಆರಾಧಕರಾಗಲಿ ಯೇಸುವೇ ಎಂದಿಗೂ ಎಂದೆಂದಿಗೂ ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ ಉಂಟಾಗಲಿ ಸ್ವಾಮಿ.
श्रीसु शुभ करुण शुभ शुभ